ಸೀರೆ ಸಂತೆ ಏನಿದೆ ಒಬ್ಬ ವ್ಯಕ್ತಿಯ ಪ್ರಾಯೋಜಕತ್ವದ್ದು. ಆ ವ್ಯಕ್ತಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಇನ್ವೈಟ್ ಮಾಡ್ಕೊಂಡಿದ್ದಾರೆ. ಏನು ಇದುವರೆಗೂ ನಮಗೇನು ಮಾಹಿತಿ ಇಲ್ಲ. ಬಹುಶಃ ನೀವು ಮಾಧ್ಯಮಗಳಲ್ಲಿ ಏನು ಪ್ರಚಾರ ಮಾಡ್ತಾ ಇದ್ದೀರಿ ಅದಷ್ಟೇ ನಮಗೆ ಗೊತ್ತಿರೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಏನು ಬಂದಿಲ್ಲ. ಅದು ಏನು ಕಾರಣ ಅಂತ ಅವ್ರನ್ನೇ ಕೇಳಬೇಕು ನೀವು. ಏಕೆಂದರೆ ಈ ಕಾರಣ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಯಾವುದೇ ಸಂಘಟನೆಗಳು ಸೇರಿ ಅಲ್ಲಿ ಮಾಡ್ತಿದ್ದಾವೆ ಅನ್ನೋವಂಥದ್ದೆಲ್ಲೂ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿಲ್ಲ. ಒಂದು ಶಾಸಕರು ಸ್ವಂತ ಖರ್ಚಿಂದ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಒಂದು ಮಾತು ಪ್ರಚಲಿತದಲ್ಲಿ ಇದೆ. ಹಾಗಾಗಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅನ್ನಿಸುತ್ತೆ ನನಗೆ. ಈ ಬೆಳವಣಿಗೆ ನೋಡಿದಾಗ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ಹೋರಾಟ ಸಮಿತಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕಾರಣ ಏನಂದರೆ ಈ ಹೋರಾಟ ಸಮಿತಿಗೆ ಯಾವುದೇ ಮಾಹಿತಿನೂ ಇಲ್ಲ. ಅವ್ರು ನಮ್ಮನ್ನು ಇನ್ವೈಟ್ ಮಾಡಿಲ್ಲ, ಮತ್ತು ನಮ್ಮ ಗಮನಕ್ಕೂ ಕೂಡ ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿ ಅಧಿಕೃತವಾಗಿ ಏನು ಹೇಳಿಲ್ಲ. ಹಾಗಾಗಿ ಹೋರಾಟ ಸಮಿತಿಗೆ ಕೆಟ್ಟ ಹೆಸರು ಬರುವಂಥ ಪ್ರಸ್ತಾಪ ಬರೋದಿಲ್ಲ. ಇನ್ನು ಅಲ್ಲಿ ವ್ಯತ್ಯಾಸಗಳು ಏನಾಗ್ತದೆ ಅಂತೇಳಿ ಇವತ್ತು ಹೇಳೋಕ್ಕಾಗೋದಿಲ್ಲ. ಅದು ಸಂತೆ ಮುಗಿದ ಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಏನು ಆಗಬಾರ್ದು ಅನ್ನೋದು ಕೂಡ ನಮ್ಮ ಉದ್ದೇಶ. ಯಾಕೆಂದರೆ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಏನು ಆಗಬಾರ್ದು ಅದನ್ನು ಆಯೋಜಕರು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಷ್ಟೆ. ಆಯೋಜಕರೇ ಭಾಳ ಮುಖ್ಯವಾಗಿರ್ತಾರೆ ಇಲ್ಲಿ. ಅಲ್ಲಿ ಏನೇ ನಡೆಯುವಂಥ ವಿದ್ಯಮಾನಗಳಿಗೆ ಆಯೋಜಕರು ಕಾರಣಕರ್ತರಾಗ್ತಾರಲ್ಲ. ಹಾಗಾಗಿ ಯಾರು ಆಯೋಜಕರಿದ್ದಾರೆ ಅವರು ಅದನ್ನೆಲ್ಲ ಕೂಡ ನಿಭಾಯಿಸಬೇಕು. ಈಗ ಅವರಿಗೆ ಸರಿ ಅನ್ನಿಸುವಂಥ ಅವ್ರಿಗೆ ಬೇಕಾದಂಥ ಸಂಘಟನೆಗಳನ್ನು ಅವ್ರು ಇನ್ವೈಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಯಾರು ನಮ್ಮನ್ನೆಲ್ಲ ಕರೆಯೋದು ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ಅವ್ರು ನಮ್ಮನ್ನು ಕರೆದಿಲ್ಲ. ಅದ್ರ ಬಗ್ಗೆ ನಮಗೇನು ಬೇಸರ ಏನಿಲ್ಲ. ಆಗ್ಬೋದು ಅದಕ್ಕೆ. ಅವ್ರಿಗೆ ಬೇಕಾದಂಥವ್ರನ್ನ ಅವ್ರು ಕರ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಸೀರೆ ಸಂತೆ ಏನಿದೆ ಒಬ್ಬ ವ್ಯಕ್ತಿಯ ಪ್ರಾಯೋಜಕತ್ವದ್ದು. ಆ ವ್ಯಕ್ತಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಇನ್ವೈಟ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಹೋರಾಟಗಾರರು ಯಾವತ್ತೂ ಕೂಡ ಆ ಅನ್ಯಾಯವನ್ನು ವಿರೋಧಿಸಿ ಮಾತಾಡ್ತಾರೆ ಅಲ್ವಾ. ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡ್ತಾರೆ. ಹಾಗಾಗಿ ಅವ್ರಿಗೆ ನಾವೆಲ್ಲವೂ ಕೂಡ ಇಷ್ಟ ಆಗಿಲ್ಲ ಅನ್ನಿಸ್ತದೆ. ಹಾಗಾಗಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾಡಿಕೊಂಡು, ಇನ್ನೊಂದು ಇಲ್ಲಿ ಅವರೇ ಪ್ರಾಯೋಜಕರಾಗಿರೋದ್ರಿಂದ ಯಾರು ಏನು ಪ್ರಶ್ನೆ